ಸೊ ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ಡೈಲಿ ಗುರು. ನಾನು ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಅಜಯ್. ಗುರು, ನಮ್ಮದು ಇವತ್ತಿಂದ ಗಣೇಶ ಪ್ಲ್ಯಾನ್ ಸ್ಟಾರ್ಟ್ ಆಗೈತೆ. ಏನೇನಪ್ಪ ಗಣೇಶ ಪ್ಲ್ಯಾನು ಅವೆಲ್ಲ ಹೇಳ್ತೀನಿ ಮುಂದೆ. ಹಂಗೆ ಇವಾಗ ನಂದು ಅಂಡರ್ 100 ರೂಪೀಸ್ ಆದಮೇಲೆ ನೆಕ್ಸ್ಟ್ ಇದೆ ಗಣೇಶ ಬ್ಲಾಗು. ನೋಡಿ, ಈ ವಿಡಿಯೋ ನೋಡಿ ಮಸ್ತಾಗೈತೆ. ಎಲ್ಲೋ ಸ್ಕ್ರಿಪ್ಟ್ ಮಾಡ್ದಿರ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಎಲ್ಲ ಮಾಡಿ. ಸರಿ, ಇವಾಗ ನಾವು ಹೋಗಬೇಕು. ಇವಾಗ ಹೋಗ್ಬಿಟ್ಟು ಅಲ್ಲಿ ಕಾಂಪೌಂಡ್ ಹೊಡಿಬೇಕು. ಸೊ ಬನ್ನಿ ಇವಾಗ ಹೋಗೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಸೊ ನೋಡಿ, ಇದೇ ನಮ್ಮ ಗಣೇಶ ಬ್ಯಾನರು. ನೋಡಿ, ಬ್ಯಾನರ್ ಚೆನ್ನಾಗೈತಲ್ಲ. ಈ ಬ್ಯಾನರ್ ಮಾರ್ಕೆಟಲ್ಲಿ ಮಾಡಿಸಿದ್ದು 3000 ರೂಪೀಸ್ ಆಗೈತೆ. ನೋಡಿ ಗೈಸ್, ಫೈನಲಿ ಬಂದಿದ್ದೀವಿ. ಇಲ್ಲಿ ಕಾಂಪೌಂಡೆಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಗಲೇ. ನೋಡಿ, ಯಾವಾಗ ಎಷ್ಟು ಕಲ್ಗಳು ಬಿದ್ದೈತೆ. ಕಾಂಪೌಂಡು 3 ಅಡಿ ಹೊಡಿಬೇಕಂತೆ. 5 ಅಡಿ ಕಾಂಪೌಂಡ್ ಇದು, 3 ಅಡಿ ಹೊಡಿಬೇಕಂತೆ. ಫುಲ್ಲು ರೌಂಡಾಗೂ ಕಾಂಪೌಂಡ್ ಹೊಡೆದ್ರೆ ನಾವು ಸ್ಟೇಜ್ ಹಾಕ್ಬೋದು ಅವಾಗ. ಸೊ ಇವಾಗ ಇವರು ಕಾಂಪೌಂಡ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಅರ್ಧ ಕಾಂಪೌಂಡ್ ಆಗಲೇ ಹೊಡೆದಿದ್ದಾರೆ. ಅಲ್ಲಿ ಕಾಂಪೌಂಡ್ ಹೊಡಿತಿದ್ರೆ ಇಲ್ಲಿ ಬ್ಯಾನರ್ ರೆಡಿ ಮಾಡ್ತಾಯಿದ್ದಾರೆ. ಈ ಬ್ಯಾನರ್ ಏನಕ್ಕಪ್ಪ ಅಂದರೆ ಆರ್ಚ್ ಥರ ಮಾಡ್ತಾಯಿದ್ದೀವಿ ಬ್ಯಾನರಲ್ಲೇ. ಸೊ ಅದಕ್ಕೆ ನೋಡಿ, ಯಾವಾಗ ಎಷ್ಟು ಕಲ್ಗಳು ಬಿದ್ದುಬಿಟ್ಟೈತೆ. ಬ್ಯಾನರ್ ನೋಡ್ತಾ ಇದ್ದೀರಲ್ಲ, ನೋಡಿ ಫುಲ್ಲು ಇಷ್ಟು 3 ಅಡಿ ಇವಾಗ ಹೊಡೆದಿದ್ದೀವಿ. ಇನ್ನೂ ಒಂದು ಲೈನ್ ಹೊಡಿಬೇಕಂತೆ, ಯಾಕಂದರೆ ಶಾರ್ಟೇಜ್ ಬಿದ್ದೈತಲ್ಲ. ಇನ್ನೂ ಹೈಟು ಸ್ಟೇಜ್ ಕಮ್ಮಿ ಬರ್ತೈತೆ ಅದಕ್ಕೆ. ಸೊ ನಮಗೆ ಇವರು ಬೆಂಕಿ ಹಚ್ಚಿ ನಮಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ದ ನೆಕ್ಸ್ಟ್ ಡೇ. ಸೊ ಇವತ್ತು ಡೇಟು ವಿತ್ ಮೈ ಗಣೇಶ. ಇವತ್ತೇನಪ್ಪ 2ನೇ ದಿನ ಸ್ಪೆಷಲ್ ಅಂದರೆ, ನಿನ್ನೆ ಕಾಂಪೌಂಡ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಹೊಡೆದಾಕಿದ್ರಲ್ಲ. ಇವತ್ತು ಆ ಪ್ಲೇಸಲ್ಲೇ ಸ್ಟೇಜು ಮತ್ತು ಮಂಟಪ ಬರುತ್ತೆ. ಫೋನ್ ಮಾಡಿದರು ಬರ್ತೈತೆ ಅಂತ. ಸೊ ಇವಾಗ ಬನ್ನಿ, ಜಲ್ದಿ ಹೋಗಬೇಕು. ಮಂಟಪ ಅವರು ಮತ್ತು ಸ್ಟೇಜ್ ಅವರು ಬರ್ತಾಯಿದ್ದಾರೆ, ಆನ್ ದ ವೇ. ಇನ್ನೇನು 2 ಮಿನಿಟ್ಸಲ್ಲಿ ಇರ್ತೀನಿ ಅಂದಿದ್ದಾರೆ. ಇವಾಗ ಎಲ್ಲರೂ ಹೋಗಬೇಕು. ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ. ಇವಾಗ ನಾನು ಹೋಗಬೇಕು, ಫೋನ್ ಮಾಡಿ ಕರೆದಿದ್ದಾರೆ. ಸೊ ಬನ್ನಿ ಇವಾಗ ಹೋಗೋಣ. ಸೊ ನಿಮಗೆ ನಾನು ಹೇಳಿದ್ನಲ್ಲ ಲೇಟ್ ಆಗುತ್ತೆ ಅಂತ. ನೋಡಿ, ಆಗಲೇ ಗಾಡಿ ಎಲ್ಲ ಬಂದೈತೆ. ಇವಾಗ ಇದರಲ್ಲಿರೋ ಮಂಟಪ ಮತ್ತು ಸ್ಟೇಜ್ ಬಂದಿರೋದು. ಇನ್ನು ಸ್ಪೀಕರು, ಲೈಟಿಂಗ್ಸ್ ಎಲ್ಲ ನಾಳೆ ತೊಗೊಂಬಂದು ಕೊಡ್ತಾರಂತೆ. ಸೊ ಇವಾಗ ಇದನ್ನ ಅನ್ಲೋಡ್ ಮಾಡಬೇಕು. ನಮ್ಮದೇನು ಕೆಲಸ ಎಲ್ಲ ಅವರೇ ಮಾಡ್ಕೊತಾರೆ. ಸೊ ನೋಡಿ, ಸ್ಟೇಜ್ ಎಲ್ಲ ಆಗಲೇ ಇಕ್ಕಿದ್ದಾರೆ. ಇವಾಗ ಸ್ಟೇಜು ಹಿಂಗೆ 16 ಐತೆ, ಹಿಂಗೆ 12 ಐತೆ. ಸ್ವಲ್ಪ ಶಾರ್ಟೇಜ್ ಬರುತ್ತನ್ನೋ ಅಂತ ಡೌಟ್ ಐತೆ. ಸೊ ನೋಡಬೇಕು. ನೋಡಿ ಎಲ್ಲ. ಸೊ ನೋಡಿ, ಫೈನಲಿ ಸ್ಟೇಜ್ ಎಲ್ಲ ಹಾಕಿದ್ದಾರೆ. ಇನ್ನೂ ಇಷ್ಟು ಗ್ಯಾಪ್ ಐತೆ. ಒಂದು ಸ್ಟೇಜ್ ಹಾಕ್ಬೇಕು. ಇಲ್ಲಿ 4 ಅಡಿ ಗ್ಯಾಪ್ ಐತೆ. ಒಂದು ಸ್ಟೇಜ್ ಹಾಕಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಒಂದಂದರೆ ಹಿಂಗೆ ಲೈನಾಗಿ 4 ಸ್ಟೇಜ್ ಹಾಕಬೇಕು. ಸೊ ಅದನ್ನ ಏನು ಮಾಡಬೇಕು ಅಂತ ಇವಾಗ ಎಲ್ಲರೂ ಅದೇ ಯೋಚನೆ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇನ್ನು ಮಂಟಪ, ಇದ್ರ ಮೇಲೆ ಮಂಟಪ ಬರುತ್ತೆ. ಸೊ ನೋಡಿ, ನಾನು ಈ ಕಡೆ ಬೇರೆ ಮನೆ ಹತ್ರ ಬಂದಿದ್ದೀನಿ. ನೋಡಿ, ಅಲ್ಲಿ ನಮ್ಮ ಗಣೇಶ ಎಲ್ಲ ಪ್ರಿಪ್ರೇಷನ್ ಹೆಂಗೆ ನಡೀತೈತೆ. ಮಂಟಪಾಗೆಲ್ಲ ಆಗಲೇ ಆರ್ಚೆಲ್ಲ ಇಕ್ಕಿ ಮೇಲ್ಗಡೆ ಎಲ್ಲ ಇನ್ನೂ ಸ್ವಲ್ಪ ತಿಕ್ತಾರೆ. ಬನ್ನಿ ಹೋಗೋಣ ಅಂತೆ. ನೋಡಿದ್ರಲ್ಲ ನೀವಲ್ಲಿ ನಮ್ಮ ಗಣೇಶಲ್ಲಿ ಪ್ರಿಪ್ರೇಷನ್ ಎಲ್ಲ ನಡೀತೈತೆ. ಅಂದರೆ ಇವಾಗ ಮಂಟಪ ಎಲ್ಲ ಆಗ್ತಾಯಿದ್ದಾರೆ. ಇವಾಗ ಬನ್ನಿ ನಾನು ಅಲ್ಲಿ ಹೋಗೋಣ. ಬನ್ನಿ ಹೋಗೋಣ ಅಂತೆ. ಅಪ್ಪ ಸ್ವಾಮಿ, ಸುಸ್ತಾಗಿತ್ತು. ಇವಾಗ ಒಬ್ಬ ಆಂಟಿ ಬೇರೆ ತಂದುಬಿಟ್ಟು ನೀರು ಕೊಟ್ಟರು, ಕುಡೀರಪ್ಪ ಅಂತ. ಸುಸ್ತಾಗಿರತ್ತಲ್ಲ ಸ್ವಾಮಿ ನಮಗೂ. ಬನ್ನಿ ಇವಾಗೆಲ್ಲ ತೋರಿಸ್ತೀನಂತೆ. ಸೊ ನೋಡಿ, ನಮ್ಮ ಮಂಟಪ ಎಲ್ಲ ಆಗಲೇ ಒಂದು 70% ರೆಡಿ ಆಗೈತೆ. ಮೇಲ್ಗಡೆ ಒಂದು ಗೋಪುರ ಇಕ್ಕಿದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇವಾಗ ಅಲ್ಲಿ ಗ್ಯಾಪ್ ಬಂದೈತಲ್ಲ ಇಷ್ಟು, ಅದಕ್ಕೆ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ ಎಲ್ಲರೂ. ನೋಡಿ, ಎಲ್ಲರೂ ಮಾತಾಡ್ತಾ ಇದ್ದೀವಿ. ಸೊ ಇದು ಸ್ಕ್ರೀನ್ ಎಲ್ಲ ಅಟ್ಯಾಚ್ ಮಾಡಬೇಕು ಮಂಟಪಗೆ, ಯಾಕಂದರೆ ಓಪನ್ ಕಾಣಿಸುತ್ತೆ ಮೇಲ್ಗಡೆಯಿಂದ. ನೋಡಿ, ಕಟ್ತಾ ಇದ್ದಾರೆ ಸ್ಕ್ರೀನ್. ನೋಡಿ, ಓಪನ್ ಕಾಣಿಸ್ಬಾರ್ದಂತ. ಸೊ ನೋಡಿ, ಎಲ್ಲ ನಮ್ಮ ಮಂಟಪ ಎಲ್ಲ ಫೈನಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಲುಕ್ಕೆಲ್ಲ ಸಖತ್ತಾಗೆ ಬಂದೈತೆ. ನೋಡಿ, ಸ್ಕ್ರೀನ್ ಕಟ್ತಾ ಇದ್ದಾರೆ. ಇನ್ನು ನೋಡಿ, ಇವಾಗ ಈ ಗ್ಯಾಪೇ ಎಲ್ರಿಗೂ ಇವಾಗ ಯೋಚನೆ ಆಗೈತೆ. ಇವಾಗ ಗ್ಯಾಪ್ಗಂತೂ ಹೋಗ್ಬಿಟ್ಟು ಒಂದು ಸ್ಟೇಜ್ ತರಲೇಬೇಕು. ನೋಡಿ, ಹೊರಗಡೆ ಎಲ್ಲ ಹೆಂಗೆ ಕಟ್ಟಿದ್ದಾರೆ. ಫುಲ್ಲು ಒಂದೊಂದು ಆಲೋ ಬ್ಲಾಕ್ ಇಕ್ಬಿಟ್ಟು ಅದ್ರ ಮೇಲೆ ಸ್ಟೇಜ್ ಕುಣಿಸಿರೋದು. ಯಾಕಂದರೆ ಕುಸ್ತು ಬಿಟ್ಟರೆ ಆಮೇಲೆ ಸುಮ್ಮನೆ ಕಷ್ಟ ಅಂತ. ಸೊ ನಾವು ಇವಾಗ ಹೇಳಿದ್ನಲ್ಲ ಹೋಗಬೇಕು ಸ್ಟೇಜ್ ತರೋಕ್ಕೆ ಅಂತ. ಅದಕ್ಕೆ ಟಾಟಾ ಎಸಿಲಿ ಹೋಗ್ತಾಯಿದ್ದೀವಿ. 4 ಸ್ಟೇಜ್ ತರಬೇಕು ಹೋಗ್ಬಿಟ್ಟಿವಾಗ ನಾವು.
ಸೊ ಹೋಗಬೇಕು ಇವಾಗ, ಹೋದರೆ ಬಂದು ಎಲ್ಲ ಹಾಕ್ತೀವಿ. ಸೊ ನಾವು ಬರೋಷ್ಟರಲ್ಲೇ ಕತ್ಲಾಗಿ ಸ್ಟೇಜೆಲ್ಲ ಹಾಕಾಗೈತೆ. ಇವಾಗ ನಾಳೆನೇ ಅಲ್ಲ ಗಣೇಶ ಕುಣಿಸೋದು, ನಾಳೆಗೆ ಹೂವು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡಿ ಇದು ಪ್ಲ್ಯಾಸ್ಟಿಕ್ ಹೂವು, ಅದು ಒರಿಜಿನಲ್ ಹೂವು. ನೋಡಿ ಎಲ್ಲ ಸೌಂಡ್ ಸ್ಪೀಕರ್ಗೆಲ್ಲ ಇವರು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಏನಕ್ಕಪ್ಪ ಸೌಂಡ್ ಅಂದರೆ, ನಮಗೆ ರಾತ್ರಿ ಎಲ್ಲ ಎದ್ದಿರಬೇಕಲ್ಲ, ಕೆಲಸ ಮಾಡಬೇಕಲ್ಲ, ಬೋರ್ ಆಗಬಾರ್ದು, ಅದಕ್ಕೆ ಸೌಂಡು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ.